ಇದಿಷ್ಟು ನಾನು ನಿಮಗೆ ಹೇಳಿರೋದು ಇಂದಿನ ಆಧುನಿಕ ಒಂದು ದೃಷ್ಟಿಕೋನ. ಇಂದಿನ ಆಧುನಿಕ ದೃಷ್ಟಿಕೋನದಲ್ಲಿ ಇದನ್ನು ನಾನು ಹೇಳಿದ್ದೀನಿ. ಹಾಗಾದರೆ ನಮ್ಮ ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಇದಕ್ಕೆ ಏನಾದರೂ ಉತ್ತರ ಇತ್ತಾ ಅಥವಾ ಉತ್ತರ ಇದೆಯಾ, ಇದನ್ನು ಚಿಕಿತ್ಸೆ ಮಾಡಬಹುದಾ ಅನ್ನುವ ಪ್ರಶ್ನೆ ಬಂದಾಗ ಆಯುರ್ವೇದದ ಗ್ರಂಥಗಳು ಅತೀ ಮುಖ್ಯವಾಗಿ ನಾವು ನೋಡುವಂಥದ್ದು ಚರಕ, ಸುಶ್ರುತ, ವಾಗ್ಭಟ ಮತ್ತು ಮಾಧವಾಕರ. ಈ ಎಲ್ಲ ಗ್ರಂಥಗಳಲ್ಲಿ ನಾವು ನೋಡಿದಾಗ ಗಲಗಂಡ, ಗಂಡಮಾಲ, ಅಪಚಿ, ಅರ್ಬುದ ಅನ್ನುವಂತಹ ಒಂದು ವಿಶೇಷವಾದ ಅಧ್ಯಾಯವನ್ನೇ ಇದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಗಲಗಂಡ, ಗಂಡಮಾಲ, ಅಪಚಿ ಮತ್ತು ಅರ್ಬುದ. ಇದಕ್ಕೆ ಈ ಒಂದು ವಿಶೇಷ ಅಧ್ಯಾಯದಲ್ಲಿ ಗಲಗಂಡ ಅಂತ ಹೇಳಿದರೆ